ಹಚ್ಚಲಾಗಿದೆ. ಬೆಂಕಿಯ ಜ್ವಾಲೆಗೆ ನಾಗಮಂಗಲದ ರಸ್ತೆಗಳು ಕೂಡ ಹಾಳಾಗಿದೆ. ಬಡ ವ್ಯಾಪಾರಿಗಳ ಬದುಕು ಬೀದಿ ಪಾಲಾಗಿದೆ. ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ ವ್ಯಾಪಾರಸ್ಥರು. ಸರ್ಕಾರದಿಂದ ಪರಿಹಾರದ ನಿರೀಕ್ಷೆಯಲ್ಲೂ ಕೂಡ ವ್ಯಾಪಾರಸ್ಥರು ಒತ್ತಾಯ ಕೂಡ ಮಾಡ್ತಿದ್ದಾರೆ, ಪರಿಹಾರ ಬೇಕು ಅಂತ. ಯಾರೋ ಕಿಡಿಗೇಡಿಗಳು, ಯಾರೋ ದುಷ್ಕರ್ಮಿಗಳು ಮಾಡುವಂತಹ ಕೃತ್ಯಕ್ಕೆ ನಾವ್ಯಾಕೆ ಸ್ವಾಮಿ ಸಫರ್ ಆಗಬೇಕು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ವಿ ನೋಡಿ. ಪಾಪ ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು, ವ್ಯಾಪಾರ ಮಾಡಿಕೊಂಡು. ಈಗ ಅವರ ಅಂಗಡಿ ಮುಂಗಟ್ಟುಗಳೇ ನಾಶ ಆಗ್ಬಿಟ್ಟಿದೆ. ಇದೇ ಹೇಳೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಅಂತ. ಯಾರ್ದೋ ಕುಮ್ಮಕ್ಕಿಗೆ ಯಾರೋ ಹೇಳಿದ್ರು ಅಂತ ಕಾರಣಕ್ಕೆ ನೀವು ಈ ರೀತಿಯೆಲ್ಲ ಬೆಂಕಿ ಹಚ್ಚುತ್ತೀರಿ, ಗಲಭೆ ಎಬ್ಬಿಸ್ತೀರಿ ಅಂತ ಆದ್ರೆ ಇಲ್ಲಿ ಸಾರ್ವಜನಿಕರು, ಅಮಾಯಕರು ಏನ್ ತಪ್ಪು ಮಾಡಿದ್ದಾರೆ? ಏನು ತಪ್ಪು ಮಾಡದೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಕಳೆದುಕೊಂಡು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಅವರನ್ನ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾಗಮಂಗಲದ ಗಲಭೆ ವೇಳೆ ಕಿಡಿಗೇಡಿಗಳು ಮಾಡಿದಂಥ ದುಷ್ಕೃತ್ಯಕ್ಕೆ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ. ಕೆಲವು ಕುಟುಂಬಗಳು ಏನೋ ಮಾಡ್ತಿದ್ದಂಥ ವ್ಯಾಪಾರದ ಅಂಗಡಿಗಳನ್ನು ಕಳೆದುಕೊಂಡಿವೆ. ಇದೀಗ ಏನು ಸಾಕಷ್ಟು ನಷ್ಟವನ್ನು ಅನುಭವಿಸಿ ಮುಂದೇನಪ್ಪ ಅನ್ನೋ ಸ್ಥಿತಿಗೆ ಬಂದು ತಲುಪಿವೆ. ಅದೇ ರೀತಿ ಕೆಲವರು ಏನೋ ವಾಹನಗಳನ್ನು ಕಳ್ಕೊಂಡಿದ್ದಾರೆ, ವಾಹನಗಳಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅದೇ ರೀತಿ ಬಡ ವಿಕಲಚೇತನರ ಒಬ್ಬರ ತ್ರಿಚಕ್ರ ವಾಹನಕ್ಕೂ ಕೂಡ ಬೆಂಕಿಯನ್ನು ಹಾಕಲಾಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಈ ಒಂದು ತ್ರಿಚಕ್ರ ವಾಹನವನ್ನು ಸಲ್ಮಾನ್ ಅನ್ನೋರಿಗೆ ಸರ್ಕಾರದಿಂದ ನೀಡಲಾಗಿತ್ತು. ಇದೇ ವಾಹನವನ್ನು ಬಳಸ್ಕೊಂಡು ಜೀವನವನ್ನು ಮಾಡ್ತಿದ್ರು. ಏನು ಅಂಗಡಿಗೆ ಅಂದರೆ ಅವ್ರು ಕೆಲಸ ಮಾಡೋದಕ್ಕೆ ಹೋಗಬೇಕಾದ್ರೆ, ಜೊತೆಗೆ ಮನೆಗೆ ಹೋಗೋದಕ್ಕೆ ಇದೇ ವಾಹನವನ್ನು ಅವಲಂಬಿಸಿದ್ರು. ಜೊತೆಗೆ ಯಾವುದಾದ್ರೂ ಕೆಲಸ ಇದ್ದರೆ ಇದೇ ವಾಹನವನ್ನು ಅವಲಂಬಿಸಿದ್ರು. ಇದೀಗ ರಾತ್ರಿ ನಡೆದಂಥ ಏನು ಕಿಡಿಗೇಡಿಗಳ ಕೃತ್ಯಕ್ಕೆ ಈ ತ್ರಿಚಕ್ರ ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇಲ್ಲಿ ನನ್ನ ಜೊತೆ ಸಲ್ಮಾನ್ ಇದ್ದಾರೆ. ಈಗ ಅವರ ಸ್ಥಿತಿ ಶೋಚನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದ್ದಂಥ ಗಾಡಿಯನ್ನು ಕಳ್ಕೊಂಡಿದ್ದಾರೆ. ಮತ್ತೊಂದೆಡೆ ಏನು ಈಗ ಮುಂದೆ ಏನಪ್ಪ ಅನ್ನೋ ಒಂದು ಸ್ಥಿತಿಯಲ್ಲಿ ತಲುಪಿರುವಂಥದ್ದು. ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನೀವು ಇದೇ ಗಾಡಿಯನ್ನು ಅವಲಂಬಿಸಿದ್ರಿ, ಈಗ ನಿಮ್ಮ ಗಾಡಿ ಸುಟ್ಟು ಭಸ್ಮ ಆಗಿದೆ, ಏನು ಹೇಳ್ತೀರಿ? ಬೇರೆಯವ್ರ ಗಾಡಿ ಕೊಡ್ತೀವಿ ಸರ್. ನಮಗೆ ಎಲ್ಲೋಗ್ಬೇಕು ನಾವು? ಈಗ ಇದರಲ್ಲೇ ಜೀವನ ಮಾಡ್ತಿದ್ವಿ ನಾವು. ಈಗ ಮಂಡ್ಯ ಹೋಗಿದ್ರು, ಅಂಗಡಿಗೆ ಎಲ್ಲ ಹಾರ ಎಲ್ಲ ಹಾಗಾಗಿ ಬಸರಾಡು ದೊಲ್ಲಾಪುರ ಇದಕ್ಕೆ ನಾವು ಹೋಗ್ತಾಯಿದ್ರು. ಏನು ಕೆಲಸ ಮಾಡ್ತಿದ್ರಿ ನೀವು? ಹೂ ಅಂಗಡಿ ಕೆಲಸ ಮಾಡ್ತಾಯಿದ್ವಿ. ಹೂ ಅಂಗಡಿಲಿ ಬಾಬಣ್ಣ ಹತ್ರ ಅವ್ರ ಹತ್ರ ಇದ್ರು. ಒಂದು ದಮ್ಮಿ ನನ್ನ ಮಕ್ಕಳು ಮಾಡಿಬಿಟ್ಟು ನಮಗೆ ಗಾಡಿನೇ ಇಲ್ಲ. ಈಗ ನಾವು ಎಲ್ಲಪ್ಪ ಹಿಂಗೆ ಹೋಗಬೇಕು. ನಾಷ್ಟಕ್ಕೆ ಹೋದ್ರು, ಬಾತ್ರೂಮ್ಗೆ ಹೋಗಿದ್ರು ಗಾಡಿಯೆಲ್ಲ ಹೋಗೋದು ನಾವು. ಹಿಂಗೆ ಹೋಗೋಕ್ಕಾಗಲ್ಲ ನಮಗೆ. ಹೆಂಗಂತ ಹೇಳಿ ನಮ್ಮ ಗಾಡಿ ಕೊಡಿಸಿ ನಮಗೆ ಏನು ಮಾಡೋಣ ಸರ್ ನಾವು? ಯಾರೋ ಕಿಡಿಗೇಡಿಗಳು ಮಾಡಿರೋದಕ್ಕೆ ಕೆಲಸಕ್ಕೆ ಎಲ್ಲರಿಗೆ ತಲೆನೋವು ಬಂತು. ಇದು ಒಬ್ಬ ಮಾಡಿದ ನನ್ನ ಮಗನಿಗೆ ಕೆಲಸಕ್ಕೆ ಇದು ಆಗಲೇಬೇಕು ಸರ್, ಆಗಲೇಬೇಕು ಅಂಥವ್ರಿಗೆ ಶಿಕ್ಷೆ ಆಗಬೇಕು. ನಿಮ್ಗೆ ನಷ್ಟ ಆಗಿರೋದನ್ನ ಸರ್ಕಾರ ತುಂಬಿಕೊಡ್ಬೇಕು. ಗಾಡಿ ಬೇಕು ನಮಗೆ. ಈಗ ಯಾರು ಇಂಥ ಕಿಡಿಗೇಡಿಗೆ ಕೃತ್ಯ ಮಾಡಿದಾರಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಹಿಂದೂ ಮುಸ್ಲಿಮ್ಸು ಎಲ್ಲ ಒಗ್ಗಟ್ಟಾಗಿ ಬದುಕ್ತಾ ಇರ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇಡೀ ಸಮುದಾಯನೇ ದ್ವೇಷಿಸುವಂಥದ್ದು ವಾತಾವರಣ ಸೃಷ್ಟಿ ಆಯಿತು. ಶಿಕ್ಷೆ ಆಗಬೇಕು ಸರ್. ನಮ್ಗೆ ಮಾಡೋರಲ್ಲ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಅವ್ರು ಹೆಂಗೆ ಹೊಡೆದವ್ರಾಗತ್ತಾ ಗಾಡಿ ಇಷ್ಟು ಕಲ್ಲು ತೊಗೊಂಡು ಹೊಡೆದವ್ರ ನೆನೆ. ಅವ್ರಿಗೆ ಶಿಕ್ಷೆ ಆಗಬೇಕು. ನಮಗೆ ಗಾಡಿ ಸ್ವಲ್ಪ ಕೊಡಿಸಿ ಸರ್. ಇದಿಷ್ಟು ಏನು ವಾಹನವನ್ನು ಕಳೆದುಕೊಂಡಂಥ ಸಲ್ಮಾನ್ ಅವರ ಮಾತು. ಅಂದರೆ ಇದ್ದಂಥ ತ್ರಿಚಕ್ರ ವಾಹನ ಈಗ ಸುಟ್ಟು ಭಸ್ಮ ಆಗಿದೆ. ಈಗ ನನಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ನನಗೆ ಸರ್ ಎಷ್ಟು ನಷ್ಟ ಆಗಿದೆ, ಯಾವಾಗ ನಿಮಗೆ ಈ ಥರ ಬೆಂಕಿ ಹಾಕಿದ್ದಾರೆ ಅಂತ ಗೊತ್ತಾಯಿತು? 7:45 ಗಂಟೆ ನಾವು ಇಲ್ಲ ಇದ್ದೋ. ಒಟ್ಟಿನಲ್ಲಿ ಗಲಾಟೆ ಮಾಡ್ತಂತ ಯಾರು ಹೇಳಿದ್ರು, ನಾವು ಸುಮ್ಮನೆ ಮನೆಗೆ ಸೀದಾ ಮಾಡೋದು. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ಈಗ ಹೆಚ್ಚು ಕಮ್ಮಿ ಈಗ ಹಬ್ಬ ಸೀಸನ್ ಅಂದ್ಬಿಟ್ಟು, ಯುಗಾದಿ ಗಣೇಶನ ಹಬ್ಬ ಸೀಸನ್ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 9-10 ಲಕ್ಷ ಐಟಮ್ ಆಗಿದೆ. ಪೂರ್ತಿ ಐಟಮ್ ಎಲ್ಲ ಪೂರ್ತಿ ಸುಟ್ಟಾಗ್ಬಿಡೋದು ಸರ್. ಪೂರ್ತಿ ಎಷ್ಟು ನಷ್ಟ ಆಗಿದೆ ಸರ್? 10 ಲಕ್ಷ ಗಂಟೆ ಆಗಿದೆ, ಸುಟ್ಟು ಅಷ್ಟಾಗತ್ತೆ ಪೂರ್ತಿ. ಈಗ ಈ ಥರದ್ದು ಯಾರೋ ಮಾಡುವಂಥ ಕಿಡಿಗೇಡಿ ಕೃತ್ಯಕ್ಕೆ ಬಡ ಕುಟುಂಬಗಳು ಬೀದಿಗೆ ಬಂದುಬಿಟ್ಟಿದ್ದಾವೆ. ಏನು ಹೇಳ್ತೀರಿ ಸರ್? ಏನು ಹೇಳೋದು? ಅವ್ರಿಗೇನಾರ ಇದು ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನೋ ಮಾಡಿಬಿಟ್ಟು ಹೆಣ್ಣಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬೇಕಂತ ಮಾಡಿರೋದು ಸರ್ ಪೂರ್ತಿದ್ದು. ಇಲ್ಲಿ ಯಾವ ಧರ್ಮ, ಆ ಧರ್ಮ, ಈ ಧರ್ಮ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಎಲ್ಲರೂ ಜೀವನಕ್ಕೆ ಹೊಟ್ಟೆಪಾಡಿಗೆ ಮಾಡೋದು. ಹೊಟ್ಟೆಪಾಡಿಗೆ ಬದುಕ್ತಿದ್ದವರೆಲ್ಲ ಈಗ ಬೀದಿಗೆ ಬರುವಂತಾಗಿದೆ. ಸರ್ ಏನು ಹೇಳೋದು? ನಾವು ಈ ಥರ ಆಗ್ಬಿಟ್ರೆ ಹೇಳ್ತೀನಿ. ಪೂರ್ತಿ ಕಷ್ಟದಲ್ಲಿ ಇದೆ ಪೂರ್ತಿ. ಆ ಥರ ಯಾರಿಗೂ ಈ ಥರ ಇದಾಗ್ಬಿಡ್ದು, ಈ ಥರ ತಪ್ಪಾಗಿ ಪೂರ್ತಿ ಮಾಡೋದು. ಈ ಥರ ಯಾರಿಗೂ ಆಗೋದಲ್ಲ ಬೇಡ ಸರ್. ಆ ಥರ ಹಿಂಗಾಗ್ರೆ ಹಿಂಗೆ ಯಾರು ಹೇಳ್ಬಿಡ್ತಾರೆ ಹೇಳಿ ನೀವೇನು ಹೋಗಲಿ. ಫುಲ್ ಕಷ್ಟ ಆಗ್ಬಿಟ್ಟೆ ಸರ್ ಪೂರ್ತಿ ನಮಗೆ ಕಣ್ಣು ಬಿಡಬೇಕಂತ ಹೇಳಿದ್ರೆ.
ಈಗೇನು ಒತ್ತಾಯ ಮಾಡ್ತೀರಿ, ಪರಿಹಾರಕ್ಕೆ ಏನಾರು ಆಗ್ರಹಿಸ್ತೀರಾ? ಪರಿಹಾರ ಏನಾರ ಗೌರ್ಮೆಂಟಿಂದ ಕೊಟ್ಟು ನೋಡ್ಬೇಕು ಅಷ್ಟೇ. ಪರಿಹಾರ ಕೊಡೋದು ಗ್ಯಾರಂಟಿ ಏನು ಹೇಳೋಕ್ಕಾಗಲ್ಲ. ನಾವೇನು ಹಿಂಗಾಗೈತಲ್ಲ ಹೇಳಿ ನಾವು ಹೇಳ್ತೀನಿ. ಈಗ ನಿಮ್ಮ ಅಕ್ಕಪಕ್ಕ ಅಂಗಡಿಗಳಿಗೆ ಎಷ್ಟು ಥರ ಈಗಾಗಿದೆ ಸರ್? ಅಕ್ಕಪಕ್ಕ ಅಂಗಡಿಗಳು ನೋಡಿ ಪೂರ್ತಿ ಆಯ್ತಲ್ಲ. ಅಕ್ಕಪಕ್ಕ ಅಂಗಡಿ ಪೂರ್ತಿ ಎಲ್ಲ ಕಡೆಗಳೆಲ್ಲ ಪೂರ್ತಿ ಆಗೈತೆ. ನಮ್ಮ ಅಂಗಡಿ ಸೇಫ್ ಮೇನ್ ಒಟ್ಟಿನಲ್ಲಿ. ಈ ರೀತಿ ನೀವು ಯಾವಾಗಾದ್ರೂ ನೋಡಿದ್ರಾ ನೀವು? ಸರ್ ಯಾವ್ದು ನೋಡಿಲ್ಲ ಥರ ಅದಾಗಿರೋದು. ಯಾವ್ದು ಆಗಿ ನೋಡಿ ಸರ್ ಅದು ನೋಡಿಲ್ಲ. ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆಗ್ಬೇಕು ಸರ್, ಶಿಕ್ಷೆ ಆಗ್ಬೇಕು ಅವ್ರಿಗೆಲ್ಲ ಪೂರ್ತಿ. ಯಾರೇ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಇದಿಷ್ಟು ಚಪ್ಪಲಿ ಅಂಗಡಿ ಮಾಲೀಕ ಬರ್ಕತ್ ಅವರ ಮಾತು. ಅಂದರೆ ಈ ಹಿಂದೆ ನಾವು ಯಾವಾಗಲೂ ಕೂಡ ಈ ರೀತಿ ಒಂದು ದುಷ್ಕೃತ್ಯವನ್ನು ನೋಡಿರಲಿಲ್ಲ. ಕಿಡಿಗೇಡಿಗಳು ಈ ರೀತಿ ಏನು ಧ್ವಂಸವನ್ನು ಮಾಡಿದ್ದಾರೆ, ಬಡ ವ್ಯಾಪಾರಿಗಳ ಬದುಕನ್ನು ಕಸ್ಕೊಂಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್. ನಾಗಮಂಗಲ ಪಟ್ಟಣದಲ್ಲಿ ಎಸ್ಪಿ ರೌಂಡ್ಸ್ ಹಾಕ್ತಿದ್ದಾರೆ. ಸದ್ಯ ಪರಿಸ್ಥಿತಿಯ ಅವಲೋಕನ ಆಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಗಸ್ತು. ಈಗಲ್ಲ ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗಿತ್ತು, ಮೊದಲೇ ಕೈಗೊಳ್ಳಬೇಕಾಗಿತ್ತು. ಕಾರಣ ನಾಗಮಂಗಲ ಸೂಕ್ಷ್ಮ ಪ್ರದೇಶ ಅಂತಾನೆ ಅಲ್ಲಿನ ಜನನೇ ಹೇಳ್ತಿದ್ದಾರೆ. ಕಾರಣ ಪ್ರತಿ ವರ್ಷ ಇಂಥ ಗಲಾಟೆಗಳು ಆಗ್ತಾ ಇತ್ತು, ಬಟ್ ಈ ಬಾರಿ ಅದು ಅತಿ ಹೆಚ್ಚಾಗಿದೆ ಅಂತ. ಹಾಗಾಗಿ ಪೊಲೀಸರದು ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದ್ದು ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸುವಲ್ಲಿ ಇಂಥ ಗಲಾಟೆ ಗಲಭೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಫೇಲ್ ಆಗ್ಬಿಟ್ರ ಅನ್ನೋದು ಪ್ರಶ್ನೆ. ಬಟ್ ಈಗ ಎಲ್ಲ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಗಲಾಟೆ ಗದ್ದಲ ಎಲ್ಲ ಆದ ಬಳಿಕ ಹಲವು ಅಂಗಡಿ ಮುಂಗಟ್ಟುಗಳು, ವಾಹನಗಳು ಎಲ್ಲವೂ ನಾಶ ಆದ ಬಳಿಕ ಪೊಲೀಸರು ಈಗ ಗಸ್ತು ತಿರುಗ್ತಿದ್ದಾರೆ. ಬೆಂಕಿ ನಂದಿಸೋ ಕೆಲಸ, ಅಲ್ಲಿ ಒಂದಷ್ಟು ತೆರವು ಕಾರ್ಯಾಚರಣೆ ಎಲ್ಲವೂ ಕೂಡ ಆಗ್ತಾ ಇರೋದನ್ನ ದೃಶ್ಯಗಳ ಸಮೇತ ಈಗ ನೇರ ದೃಶ್ಯಗಳು. ಸದ್ಯ ಮಂಡ್ಯದ ನಾಗಮಂಗಲದ ವಾಸ್ತವ ಪರಿಸ್ಥಿತಿಯ ನೇರ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಕಿ ನಂದಿಸುವ ಕಾರ್ಯ ಒಂದ್ ಕಡೆ ಆಗ್ತಾ ಇದೆ. ಈಗಲೂ ಕೂಡ ನೋಡಿ ದಟ್ಟ ಹೊಗೆ ಆವರಿಸಿಕೊಂಡಿರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಪಾಪ ಬಡ ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಅವರು. ವೆಲ್ಕಮ್ ಬ್ಯಾಕ್. ಬೆಂಕಿ ಉಂಟೆಯಾಗಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ನಾಗಮಂಗಲದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಕಾವಲು. ಸೂಕ್ಷ್ಮ ಪ್ರದೇಶಗಳಲ್ಲಿ ಎಸ್ಪಿ ನೇತೃತ್ವದಲ್ಲಿ ರೌಂಡ್ಸ್ ಕೂಡ ಆಗ್ತಾ ಇದೆ. ಎಸ್ಪಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಪಹರೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಕಾರಣ ಅವರ ಸ್ವಕ್ಷೇತ್ರ, ಜೊತೆಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು. ಹಾಗಾಗಿ ಪರಿಸ್ಥಿತಿಯ ಅವಲೋಕನ ಈಗ ಆಲ್ರೆಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಮಾಧ್ಯಮಗಳಿಗೊಂದು ಹೇಳಿಕೆ ಕೂಡ ಕೊಟ್ಟರು. ರಾಜಕೀಯವಾಗಿ ಇದನ್ನ ಬಳಕೆ ಮಾಡ್ಕೊಳ್ಳೋದು ಬೇಡ, ದಯವಿಟ್ಟು ಪರಿಸ್ಥಿತಿಯನ್ನ ಶಾಂತಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಇರಬೇಕು, ಮಾತನಾಡಬೇಕು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದ್ರು. ಎಲ್ಲರ ಆಶಯ ಕೂಡ ಅಷ್ಟೇ, ಕೋಮು ಸೌಹಾರ್ದತೆ ಕದಡಬಾರ್ದು, ಕಾನೂನು ಸುವ್ಯವಸ್ಥೆಯನ್ನು ಯಾರೂ ಕೂಡ ಹಾಳು ಮಾಡಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಸದ್ಯ ದೃಶ್ಯ ನೋಡ್ತಾ ಇದ್ದೀವಿ. ಬೈಕುಗಳು ಜಖಮಾಗಿರೋದು, ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿರೋದು, ಹಲವು ವ್ಯಾಪಾರಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರದ ನೆರವಿಗಾಗಿ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಈಗ ಸಚಿವರು ಬಂದ ಬಳಿಕ ಏನು ಭರವಸೆ ಸಿಗಬಹುದು ವ್ಯಾಪಾರಸ್ಥರಿಗೆ ಅನ್ನೋದೇ ಪ್ರಶ್ನೆ. ಅವ್ರು ಬರಲಿ ಅಂತ